ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಷನ್ ಟೀಚರ್ ಅಕಾಡೆಮಿ. ನಿಮಗೆ ಈಗ ಆಲ್ರೆಡಿ ತಿಳಿದಿರ್ಬೋದು, ನಿನ್ನೆ ಫೈನಲ್ ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ. ಅದರ ಸಮರಿಯನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ಮೊದಲಿಗೆ ಪ್ರೈಮರಿ ಸ್ಕೂಲ್ ಟೀಚರನ್ನು ತಗೊಳ್ತಾ ಇದ್ದೇನೆ. ಕ್ಲಾಸ್ 1 to 5th, 1ನೇ ಕ್ಲಾಸಿಂದ 5ನೇ ಕ್ಲಾಸು ಹ್ಯಾಂಡಲ್ ಮಾಡುವಂತಹ ಟೀಚರ್ಸಿಗೆ ಯಾವ್ಯಾವ ಥರ ಎಕ್ಸಾಮ್ ಪ್ಯಾಟರ್ನ್ಸ್ ಇದೆ ಅಂತ ನೋಡ್ಕೊಂಡು ಬರೋಣ. ಪೇಪರ್ 1 ಜನರಲ್ ಪೇಪರ್ ಆಗಿರುತ್ತೆ. ಇದು ಎಲ್ಲರಿಗೂ ಆಲ್ಮೋಸ್ಟ್ ಕಾಮನ್ ಆಗಿದೆ, ಓಕೆನಾ. ಇದು 100 ಮಾರ್ಕ್ಸಿಗಿರುತ್ತೆ ಮತ್ತು MCQ ಟೈಪಲ್ಲಿರುತ್ತೆ. ಈಗ ಎಲ್ಲ ಎಕ್ಸಾಮ್ಸ್ಗಳನ್ನು ಸಹ MCQ ಟೈಪಲ್ಲಿ ಮಾಡಿದ್ದಾರೆ ಮತ್ತು 200 ಮಾರ್ಕ್ಸಿಗೆ ನೀವು ಎಕ್ಸಾಮನ್ನು ಬರಿಬೇಕಿರುತ್ತೆ. ಬರೆಯೋದು ಮೀನ್ಸ್ OMRನ್ನು ಫಿಲ್ ಮಾಡೋದಿರುತ್ತೆ, ಓಕೆನಾ. ಪೇಪರ್ 1ನಲ್ಲಿ ಜನರಲ್ ನಾಲೆಜು, GK, ಚೈಲ್ಡ್ ಸೈಕಾಲಜಿ, ಮೆಂಟಲ್ ಎಬಿಲಿಟಿ, ಲ್ಯಾಂಗ್ವೇಜಸಲ್ಲಿ ಜನರಲ್ ಕನ್ನಡ, ಜನರಲ್ ಇಂಗ್ಲೀಷ್, ವ್ಯಾಲ್ಯೂ ಎಜುಕೇಷನ್, ಹೆಲ್ತ್ ಎಜುಕೇಷನ್, ಕಂಪ್ಯೂಟರ್ ಲಿಟ್ರಸಿ. ಇದಿಷ್ಟನ್ನು ನೀವು ಕಂಪಲ್ಸರಿ ಓದಲೇಬೇಕು. ಸಿಲೆಬಸ್ ಬಿಟ್ಟ ಮೇಲೆ ಯಾವ ಯಾವ ಟಾಪಿಕ್ಕನ್ನು ನೀವು ಈ ಸಬ್ಜೆಕ್ಟಲ್ಲಿ ಕವರ್ ಮಾಡಬೇಕು ಅಂತ ನಿಮಗೊಂದು ಐಡಿಯಾ ಬರುತ್ತೆ, ಓಕೆನಾ. ಇದಿಷ್ಟು ಸಬ್ಜೆಕ್ಟನ್ನು ಕೊಟ್ಟಿದ್ದಾರೆ. ಬಟ್ ಈಗ ನೀವು ಬೇಸಿಕ್ ಕನ್ನಡ, ಬೇಸಿಕ್ ಇಂಗ್ಲೀಷ್ ಇರ್ಬೋದು ಅಥವಾ ಸೈಕಾಲಜಿ, ಇವೆಲ್ಲ ಏನಾಗುತ್ತೆ ಚೇಂಜ್ ಮಾಡೋಕ್ಕಾಗಲ್ಲ. ಯಾವುದೇ ಸಿಲೆಬಸ್ ಕೊಟ್ಟರು ಕೆಲವೊಂದು ಟಾಪಿಕ್ಸ್ಗಳು ಮ್ಯಾಂಡೇಟರಿ ಬಂದೇ ಇರುತ್ತೆ. ಅದಕ್ಕೋಸ್ಕರ ನೀವು ಈಗಿಂದನೇ ಪ್ರಿಪೇರ್ ಆಗ್ತಾನೆ ಇರಿ. ಸಿಲೆಬಸ್ಗೋಸ್ಕರ ವೇಟ್ ಮಾಡ್ತಾ ಕೂತ್ಕೊಳ್ಬೇಡಿ. ಯಾಕಂದರೆ ನೀವು ಎಕ್ಸ್ಟ್ರಾ ನಾಲೆಜನ್ನು ತಗೊಂಡಿದ್ದೀರಾ ಓದ್ಕೊಂಡು ಅಂದರೆ ಅದು ಯಾವತ್ತೂ ವೇಸ್ಟ್ ಆಗಲ್ಲ. ಯಾವಾಗಾದರೂ ಒಮ್ಮೆ ನಿಮಗೆ ಯೂಸ್ ಆಗೇ ಆಗತ್ತೆ, ಓಕೆನಾ. ಇನ್ನು ಪೇಪರ್ 2 ನೋಡೋದಾದರೆ ಸಬ್ಜೆಕ್ಟ್ ಸ್ಪೆಸಿಫಿಕ್ ಇರುತ್ತೆ. ಇದು ಸಹ OMRಲ್ಲಿ ಫಿಲ್ ಮಾಡೋದೇ MCQ ಟೈಪ್ ಇರುತ್ತೆ. 100 ಮಾರ್ಕಿಗೆ ಇರುತ್ತೆ. ಮ್ಯಾಥ್ಸ್, ಎನ್ವಿರಾನ್ಮೆಂಟಲ್ ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸನ್ನು ನೀವು ಈ ಎಕ್ಸಾಮ್ಗೆ ಓದ್ಕೊಳ್ಬೇಕಾಗತ್ತೆ, ಪೇಪರ್ 2 ಎಕ್ಸಾಮ್ಗೆ, ಓಕೆನಾ. ಇದಿಷ್ಟು ಬಂದುಬಿಟ್ಟು PSTR ರಿಕ್ರೂಟ್ಮೆಂಟಿನ ಸಬ್ಜೆಕ್ಟ್ಸ್ ಅಂತಲೇ ಹೇಳ್ಬೋದು. ಇದಿಷ್ಟನ್ನು ನೀವು ಚೆನ್ನಾಗಿ ಪ್ರಿಪೇರ್ ಆಗಿಬಿಟ್ರೆ ಆರಾಮಾಗಿ ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ಬೋದು. ನೆಕ್ಸ್ಟ್ ನೋಡೋದಾದರೆ ಫಿಸಿಕಲ್ ಎಜುಕೇಷನ್ ಟೀಚರ್ ಅಂದರೆ ದೈಹಿಕ ಶಿಕ್ಷಣ ಶಿಕ್ಷಕರು. ಇವರು 1 to 8th, 1ನೇ ಕ್ಲಾಸಿಂದ 8ನೇ ಕ್ಲಾಸ್ ತನಕ ಟೀಚ್ ಮಾಡ್ತಾರೆ. ಇವರಿಗೂ ಸಹ ಫಸ್ಟ್ ಪೇಪರ್ ಕಾಮನ್ ಆಗಿರುತ್ತೆ. ಪೇಪರ್ 1 ಇರುತ್ತಲ್ಲ, ಅದು ಕಾಮನ್ ಆಗಿರುತ್ತೆ. ಜನರಲ್ ನಾಲೆಜ್, ಚೈಲ್ಡ್ ಸೈಕಾಲಜಿ, ಮೆಂಟಲ್ ಎಬಿಲಿಟಿ, ಬೇಸಿಕ್ ಜನರಲ್ ಕನ್ನಡ, ಜನರಲ್ ಇಂಗ್ಲೀಷ್, ವ್ಯಾಲ್ಯೂ ಎಜುಕೇಷನ್, ಹೆಲ್ತ್ ಎಜುಕೇಷನ್, ಕಂಪ್ಯೂಟರ್ ಲಿಟ್ರಸಿ, ಇವನ್ನೆಲ್ಲ ಅವರು ಕಂಪಲ್ಸರಿ ಓದ್ಕೊಳ್ಳೇಬೇಕು. ಇನ್ನು ಪೇಪರ್ 2ನಲ್ಲಿ ಅವರು ಸಬ್ಜೆಕ್ಟ್ ನಾಲೆಜ್, ಅವರಿಗೆ ಫಿಸಿಕಲ್ ಎಜುಕೇಷನ್ನಿನ ನಾಲೆಜು ಇರಬೇಕಾಗತ್ತೆ. ಅಂದರೆ ದೈಹಿಕ ಶಿಕ್ಷಣದ ಬಗ್ಗೆ ಅವರಿಗೆ ಗೊತ್ತಿರಬೇಕಾಗತ್ತೆ. ಎಲ್ಲ ಗೇಮ್ಸ್ಗಳ ರೂಲ್ಸ್ಗಳಿರ್ಬೋದು ಅಥವಾ ಯೋಗ, ಈ ಥರ ಬೇರೆ ಬೇರೆ ಟಾಪಿಕ್ಸ್ ಇರುತ್ತಲ್ಲ, ಅವರೇನು ಓದ್ಕೊಂಡಿರ್ತಾರೆ, ಡಿಗ್ರಿ ಇರ್ಬೋದು, ಮಾಸ್ಟರ್ ಡಿಗ್ರಿ ಇರ್ಬೋದು, ಅದರ ಬಗ್ಗೆ ಅವರಿಗೆ ನಾಲೆಜ್ ಇರಬೇಕು ಕಂಪ್ಲೀಟಾಗಿ. ಮತ್ತು ಅದನ್ನು ಅವರು ಪ್ರಿಪೇರ್ ಮಾಡ್ಕೊಳ್ಬೇಕಾಗತ್ತೆ. ಇದು ದೈಹಿಕ ಶಿಕ್ಷಣ ಶಿಕ್ಷಕರು ಓದಬೇಕಾದಂತಹ ಸಬ್ಜೆಕ್ಟ್ಸ್ಗಳು. ಪೇಪರ್ 1 ಎಲ್ಲರಿಗೂ ಮ್ಯಾಂಡೇಟರಿ ಮತ್ತು ಕಾಮನ್ ಆಗಿರುವಂಥದ್ದು. ಪೇಪರ್ 2 ಮಾತ್ರ ನಿಮ್ಮ ಸಬ್ಜೆಕ್ಟಿಗೆ ತಕ್ಕನಾಗೆ ನೀವು ಓದ್ಕೊಳ್ಬೇಕಾಗತ್ತೆ ಅಷ್ಟೇ. ಗೊತ್ತಾಯ್ತಲ್ಲ? ಎಸ್. ನೆಕ್ಸ್ಟ್ ಇವಾಗ ನಾವು ನೋಡಲಿಕ್ಕೆ ಹೊರಟಿರುವಂಥದ್ದು ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್. ನೀವು GPSTR ಏನಂತ ಹೇಳ್ತಿರಲ್ಲ, 6 to 8th ಅವರು ಟೀಚ್ ಮಾಡ್ತಾರೆ. 6ರಿಂದ 8ನೇ ತರಗತಿ ಮಕ್ಕಳಿಗೆ ಅವರು ಟೀಚ್ ಮಾಡುವಂಥವರು. ಅವರ ಪೇಪರ್ 1 ಏನಪ್ಪ ಹಾಗಿದ್ರೆ ಏನೆಲ್ಲ ಓದ್ಕೊಳ್ಬೇಕು ಅವರು ಅಂದರೆ ಜನರಲ್ ಕನ್ನಡ, ಜನರಲ್ ಇಂಗ್ಲೀಷ್, ಜನರಲ್ ನಾಲೆಜ್. ಇಲ್ಲಿ ಕರೆಂಟ್ ಅಫೇರ್ಸನ್ನು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಜನರಲ್ ನಾಲೆಜನ್ನೇ ಬೇರೆ ಕೊಟ್ಟಿದ್ದಾರೆ ಮತ್ತು ಕರೆಂಟ್ ಅಫೇರ್ಸ್ ಅಂತಲೇ ಬೇರೆ ಸಬ್ಜೆಕ್ಟಾಗಿ ಕೊಟ್ಟಿದ್ದಾರೆ. ನೆಕ್ಸ್ಟು ಎಜುಕೇಷ್ನಲ್ ಸೈಕಾಲಜಿ ಆ್ಯಂಡ್ ಹ್ಯೂಮನ್ ಡೆವಲಪ್ಮೆಂಟ್. ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಇರುತ್ತೆ. 1 to 5th ಟೀಚ್ ಮಾಡುವಂಥ ಟೀಚರ್ಸಿಗೆ ಏನಿರುತ್ತೆ, ಬಾಲ ಮನೋವಿಜ್ಞಾನ ಇರುತ್ತೆ. ಅವರು D.Ed ಓದಿರ್ತಾರೆ. ಇವರು B.Ed ಓದಿರೋದ್ರಿಂದ ಇವರಿಗೆ ಏನಿರುತ್ತೆ, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಾನವನ ವಿಕಾಸದ ಬಗ್ಗೆ ಅವರು ಓದ್ತಾ ಹೋಗ್ತಾರೆ. ವ್ಯಾಲ್ಯೂ ಎಜುಕೇಷನ್ ಆ್ಯಂಡ್ ಹೆಲ್ತ್ ಎಜುಕೇಷನ್.
ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಇರ್ಬೋದು, ಅಥವಾ ಕಂಪ್ಯೂಟರ್ ಲಿಟ್ರಸಿ ಅಥವಾ ಅಲ್ಲ ಮತ್ತೆ. ಸೊ ಬೇಸಿಕ್ ಕಂಪ್ಯೂಟರ್ ಬಗ್ಗೆ ಅವರಿಗೆ ನಾಲೆಜ್ ಇರಬೇಕಾಗತ್ತೆ. ಸೊ ಇದಿಷ್ಟನ್ನು ಅವ್ರೇನು ಮಾಡ್ತಾರೆ, ಓದ್ಕೊಂಡಿರ್ತಾರೆ ಅಥವಾ ಓದ್ಕೊಳ್ಬೇಕು. ಇದು ಸಹ OMR ಟೈಪ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಮೆಂಟಲ್ ಎಬಿಲಿಟಿ ಇಲ್ಲಿ ಮಿಸ್ ಆಗಿದೆ ಮೀನ್ಸ್ ಕೊಟ್ಟಿಲ್ಲ. ಅದ್ರ ಬದಲಿಗೆ ಕರೆಂಟ್ ಅಫೇರ್ಸನ್ನು ಹಾಕಿದ್ದಾರೆ ಅಲ್ವಾ. ಇದು ಪೇಪರ್ 1 ಆಯಿತು. MCQ ಜಸ್ಟ್ OMRನ್ನು ಫಿಲ್ ಮಾಡುವಂಥದ್ದಿರುತ್ತೆ. ಇನ್ನು ಈಗ ನಾವು ನೋಡೋದಾದರೆ ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್, ನೀವು GPSTR ಏನಂತ ಹೇಳ್ತಿರಲ್ಲ, ಅವರು ಕ್ಲಾಸ್ 6 to 8 6ರಿಂದ 8ನೇ ತರಗತಿಯನ್ನು ಹ್ಯಾಂಡಲ್ ಮಾಡುವಂಥವರಾಗಿರ್ತಾರೆ. ಅವರ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತಪ್ಪ ಅಂದರೆ, ಪೇಪರ್ 1 ಜನರಲ್ ಪೇಪರ್ ಆಗಿರುತ್ತೆ. ಜನರಲ್ ಕನ್ನಡ, ಜನರಲ್ ಇಂಗ್ಲೀಷ್, ಜನರಲ್ ನಾಲೆಜ್, ಕರೆಂಟ್ ಅಫೇರ್ಸ್. ನೋಡಿ, ಇಲ್ಲಿ ಜನರಲ್ ನಾಲೆಜ್ ಮತ್ತು ಕರೆಂಟ್ ಅಫೇರ್ಸ್ ಅನ್ನುವಂಥದ್ದನ್ನು ಬೇರೆ ಬೇರೆ ಟಾಪಿಕ್ಕಾಗಿ ಕೊಟ್ಟಿದ್ದಾರೆ. ಎಜುಕೇಷ್ನಲ್ ಸೈಕಾಲಜಿ ಆ್ಯಂಡ್ ಹ್ಯೂಮನ್ ಡೆವಲಪ್ಮೆಂಟ್ 1 to 5th ಟೀಚ್ ಮಾಡ್ತಾರಲ್ಲ, ಅವ್ರೇನು ಮಾಡ್ತಾರೆ, ಬಾಲ ಮನೋವಿಜ್ಞಾನವನ್ನು ಏನು ಮಾಡ್ತಾರೆ, ಅವರು ಓದ್ಕೊಂಡಿರಬೇಕು. ಬಟ್ ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ ಅವರು ತಿಳ್ಕೊಂಡಿರ್ತಾರೆ, ಯಾಕಂದರೆ BEd ಕಂಪ್ಲೀಟ್ ಆಗಿರೋದ್ರಿಂದ. ಇನ್ನು ವ್ಯಾಲ್ಯೂ ಎಜುಕೇಷನ್ ಆ್ಯಂಡ್ ಹೆಲ್ತ್ ಎಜುಕೇಷನ್, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಎರಡೂ ಓದಬೇಕಾಗತ್ತೆ. ಕಂಪ್ಯೂಟರ್ ಲಿಟ್ರಸಿ ಅಂದರೆ ಬೇಸಿಕ್ ಕಂಪ್ಯೂಟರ್ ನಾಲೆಜು ಇರಬೇಕು. ಸೊ ಇಲ್ಲಿ ಮೆಂಟಲ್ ಎಬಿಲಿಟಿಯನ್ನು ಕೊಟ್ಟಿಲ್ಲ ಅವರು ಸಬ್ಜೆಕ್ಟ್ನಲ್ಲಿ. ಇದು ಸಹ MCQ ಆಗಿರುತ್ತೆ, 100 ಮಾರ್ಕಿಗಿರುತ್ತೆ. OMR ಶೀಟಲ್ಲಿ ಫಿಲ್ ಮಾಡೋದಿರುತ್ತೆ. ಪೇಪರ್ 2 ಮುಂಚಿನ ನೋಟಿಫಿಕೇಷನ್ ಅಥವಾ ನೆಕ್ಸ್ಟ್ ನೋಡೋದಾದರೆ ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್, ಇವರು 6ರಿಂದ 8ನೇ ತರಗತಿಯ ಮಕ್ಕಳಿಗೆ ಟೀಚ್ ಮಾಡ್ತಾರೆ. ಇವರ ಎಕ್ಸಾಮ್ ಪ್ಯಾಟರ್ನನ್ನು ನೋಡೋದಾದರೆ ಪೇಪರ್ 1 ಜನರಲ್ ಪೇಪರ್ ಆಗಿರುತ್ತೆ. ಇದರಲ್ಲಿ ಜನರಲ್ ಕನ್ನಡ, ಜನರಲ್ ಇಂಗ್ಲೀಷ್, ಜನರಲ್ ನಾಲೆಜ್, ಕರೆಂಟ್ ಅಫೇರ್ಸ್. ನೋಡಿ, ಇಲ್ಲಿ ಜನರಲ್ ನಾಲೆಜ್ ಮತ್ತು ಕರೆಂಟ್ ಅಫೇರ್ಸ್ ಎರಡನ್ನು ಬೇರೆ ಬೇರೆಯಾಗಿ ಕೊಟ್ಟಿದ್ದಾರೆ. ಅಂದರೆ ಡೀಪಾಗಿ ನಿಮಗೆ GK ಮತ್ತು ಕರೆಂಟ್ ಅಫೇರ್ಸ್ ಮೇಲೆ ಕ್ವಶನ್ಸ್ಗಳು ಬರುತ್ತೆ. ನೆಕ್ಸ್ಟು ಎಜುಕೇಷ್ನಲ್ ಸೈಕಾಲಜಿ ಆ್ಯಂಡ್ ಹ್ಯೂಮನ್ ಡೆವಲಪ್ಮೆಂಟ್, ವ್ಯಾಲ್ಯೂ ಎಜುಕೇಷನ್ ಆ್ಯಂಡ್ ಹೆಲ್ತ್ ಎಜುಕೇಷನ್, ಕಂಪ್ಯೂಟರ್ ಲಿಟ್ರಸಿ. ಸೊ ಇದಿಷ್ಟು ಪೇಪರ್ 1 ಟಾಪಿಕ್ ಆಗಿರುತ್ತೆ. ಟಾಪಿಕ್ ಅಂದರೆ ಇದಾಗಿರುತ್ತೆ, ಸಬ್ಜೆಕ್ಟ್ಸ್ ಆಗಿರುತ್ತೆ. ನೆಕ್ಸ್ಟ್ ನಾವು ನೋಡೋದಾದರೆ ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್, ಇವರು 6ರಿಂದ 8ನೇ ತರಗತಿಯ ಮಕ್ಕಳಿಗೆ ಕಲಿಸ್ತಾರೆ. ಇವರ ಎಕ್ಸಾಮ್ ಪ್ಯಾಟರ್ನ್ ನೋಡೋದಾದರೆ ಪೇಪರ್ 1ನಲ್ಲಿ ಜನರಲ್ ಪೇಪರ್ ಆಗಿರುತ್ತೆ. ಇದರಲ್ಲಿ ಜನರಲ್ ಕನ್ನಡ, ಜನರಲ್ ಇಂಗ್ಲೀಷ್, ಜನರಲ್ ನಾಲೆಜ್, ಕರೆಂಟ್ ಅಫೇರ್ಸ್. ನೋಡಿ, ಇಲ್ಲಿ ಜನರಲ್ ನಾಲೆಜ್ ಮತ್ತು ಕರೆಂಟ್ ಅಫೇರ್ಸನ್ನು ಬೇರೆ ಬೇರೆ ಕೊಟ್ಟಿದ್ದಾರೆ. ಸೊ ಇದೆರಡು ಟಾಪಿಕ್ಸ್ ಮೇಲೆ ಡೀಪಾಗಿ ಕ್ವಶನನ್ನು ಕೇಳಬಹುದು. ಇನ್ನು ಎಜುಕೇಷ್ನಲ್ ಸೈಕಾಲಜಿ ಆ್ಯಂಡ್ ಹ್ಯೂಮನ್ ಡೆವಲಪ್ಮೆಂಟ್, ಶೈಕ್ಷಣಿಕ ಮನೋವಿಜ್ಞಾನ ಇರುತ್ತೆ. ವ್ಯಾಲ್ಯೂ ಎಜುಕೇಷನ್ ಆ್ಯಂಡ್ ಹೆಲ್ತ್ ಎಜುಕೇಷನ್, ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ, ಕಂಪ್ಯೂಟರ್ ಲಿಟ್ರಸಿ. ಇದು ಏನಾಗಿರುತ್ತೆ, ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಬಗ್ಗೆ ಕ್ವಶನ್ಸ್ಗಳು ಇರುತ್ತೆ. ಪೇಪರ್ 1ನಲ್ಲಿ ಇದಿಷ್ಟು ಸಬ್ಜೆಕ್ಟ್ಸನ್ನು ನೀವು ಕವರ್ ಮಾಡಬೇಕು. MCQ ಟೈಪ್ ಎಕ್ಸಾಮ್ ಆಗಿರುತ್ತೆ, 100 ಮಾರ್ಕಿಗೆ ಕೇಳ್ತಾರೆ. ಓಕೆನಾ. ಇನ್ನು ಪೇಪರ್ 2 ನೋಡೋದಾದರೆ ಸಬ್ಜೆಕ್ಟ್ ಸ್ಪೆಸಿಫಿಕ್ ಆಗಿರುತ್ತೆ. ನೀವು ಯಾವ ಸಬ್ಜೆಕ್ಟಲ್ಲಿ ಡಿಗ್ರಿಯನ್ನು ಅಥವಾ BEdನ್ನು ಮಾಡಿರ್ತೀರೋ ಆ ಸಬ್ಜೆಕ್ಟ್ ಮೇಲೆ ನೀವು ಪೇಪರ್ 2ನ್ನು ಬರೀತೀರಾ. ಡಿಗ್ರಿಯಲ್ಲಿ ಅದು ನಿಮಗೆ ಆಪ್ಷನಲ್ ಆಗಿ ತಗೊಂಡಿರುವಂತಹ ಸಬ್ಜೆಕ್ಟ್ ಆಗಿರಬೇಕು. ಈಗ ಸಪೋಸ್ ನೀವು ಕನ್ನಡ ಅನ್ನೋ ಆಪ್ಷನಲ್ ಕನ್ನಡವನ್ನು ಓದಿದ್ದೀರಾ ಅಂದರೆ ನೀವು ಆಪ್ಷನಲ್ ಕನ್ನಡ ಅಂದರೆ ಕನ್ನಡ ಟೀಚರ್ ಆಗಲಿಕ್ಕೆ ಓದಿರ್ತಾರೆ. ಇಂಗ್ಲೀಷ್ ಅಥವಾ ಕನ್ನಡ ಯಾವುದೇ ಲ್ಯಾಂಗ್ವೇಜ್ ಇರ್ಬೋದು. ಸೊ ಆ ಲ್ಯಾಂಗ್ವೇಜ್ ಮೇಲೆ ನೀವು 100 ಮಾರ್ಕಿನ MCQ ಟೈಪ್ ಕ್ವಶನ್ಸನ್ನು ಸಾಲ್ವ್ ಮಾಡಲಿಕ್ಕಿರುತ್ತೆ. ಇನ್ನು ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಟೀಚರ್ ಅವರಿಗೆ ಅವರ ಸಬ್ಜೆಕ್ಟ್ ಮೇಲೆ MCQವನ್ನು ಸಾಲ್ವ್ ಮಾಡಲಿಕ್ಕಿರುತ್ತೆ. ಸೋಷಿಯಲ್ ಸೈನ್ಸ್ ಟೀಚರ್ ಅವರಿಗೆ ಹಿಸ್ಟ್ರಿ, ಇಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಬಿಸ್ನೆಸ್ ಸ್ಟಡೀಸ್, ಸೋಷಿಯಾಲಜಿ ಆ್ಯಂಡ್ ಜಿಯೋಗ್ರಫಿ ಇವೆಲ್ಲದರ ಮೇಲೂ ಸಹ ಕ್ವೆಶನ್ಸ್ಗಳು ಬರುತ್ತೆ. 100 ಮಾರ್ಕ್ಸಿಗೆ ನೀವು ಅಟೆಂಡ್ ಮಾಡ್ತೀರಾ. ಇನ್ನು ಬಯೋಲಾಜಿಕಲ್ ಸೈನ್ಸ್ ಟೀಚರ್ ಅಂತ ತಗೊಳ್ತಾ ಇದ್ದಾರೆ. ಇಲ್ಲಿ
ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಇದ್ರ ಮೇಲೆ ಕ್ವೆಶನ್ಸ್ಗಳು ಇರುತ್ತೆ. ಇದಿಷ್ಟು GPT ಅಥವಾ GPSTR ಅಂತ ಏನು ಹೇಳ್ತೀರಾ ನೀವು, ಅವರು ಕವರ್ ಮಾಡಬೇಕಾಗಿರುವಂತಹ ಸಬ್ಜೆಕ್ಟ್ಸ್ಗಳಾಗಿರುತ್ತೆ. ಓಕೆನಾ, ಕ್ಲಿಯರಾ? ಇನ್ನು ನೆಕ್ಸ್ಟ್ ನೋಡೋದಾದರೆ ಕಂಪ್ಯೂಟರ್ ಸೈನ್ಸ್ ಟೀಚರ್ಸನ್ನು ಸಹ ಈ ಸಲ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ. ಅವರು 1 to 8 1ರಿಂದ 8ನೇ ತರಗತಿವರೆಗೂ ಸಹ ಟೀಚ್ ಮಾಡಲಿಕ್ಕಿರ್ತಾರೆ. ಅವರ ಎಕ್ಸಾಮ್ ಪ್ಯಾಟರ್ನ್ ಬಂದುಬಿಟ್ಟು ಪೇಪರ್ 1 ಜನರಲ್ ಪೇಪರ್ ಆಗಿರುತ್ತೆ. ಅವರು ಸಹ ಜನರಲ್ ಕನ್ನಡ, ಜನರಲ್ ಇಂಗ್ಲೀಷ್, ಜನರಲ್ ನಾಲೆಜ್, ಕರೆಂಟ್ ಅಫೇರ್ಸ್, ಎಜುಕೇಷನಲ್ ಸೈಕಾಲಜಿ ಆ್ಯಂಡ್ ಹ್ಯೂಮನ್ ಡೆವಲಪ್ಮೆಂಟ್, ವ್ಯಾಲ್ಯೂ ಎಜುಕೇಷನ್ ಆ್ಯಂಡ್ ಹೆಲ್ತ್ ಎಜುಕೇಷನ್, ಕಂಪ್ಯೂಟರ್ ಲಿಟ್ರಸಿ ಇವೆಲ್ಲದ್ರ ಬಗ್ಗೆನೂ ಸಹ ಓದಬೇಕು. ಮತ್ತು ಪೇಪರ್ 1ಅನ್ನು ಸಹ ಅವರು ಅಟೆಂಡ್ ಮಾಡಬೇಕಾಗಿರುತ್ತೆ. ಅದು ಸಹ MCQ ಟೈಪ್ 100 ಮಾರ್ಕಿಗಿರುತ್ತೆ. ಇನ್ನು ಪೇಪರ್ 2 ಸಬ್ಜೆಕ್ಟ್ ಸ್ಪೆಸಿಫಿಕ್ ಆಗಿರುತ್ತೆ. ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಕ್ವೆಶನ್ಸ್ಗಳು 100 ಮಾರ್ಕ್ಸ್ಗೆ ಕೇಳ್ತಾರೆ. ಅದು ಸಹ MCQ ಟೈಪ್ ಆಗಿರುತ್ತೆ. ಮತ್ತು OMR ಅನ್ನು ಫಿಲ್ ಮಾಡಲಿಕ್ಕಿರುತ್ತೆ. ಇದಿಷ್ಟು ಪ್ರೈಮರಿ ಟೀಚರ್ಸ್ ಆಗಲಿಕ್ಕೆ, ಅದು PSTR ಇರ್ಬೋದು ಅಥವಾ GPSTR ಇರ್ಬೋದು, ಅದನ್ನು ಅಟೆಂಡ್ ಮಾಡಲಿಕ್ಕೆ ಎಕ್ಸಾಮ್ ಪ್ಯಾಟರ್ನ್ ಅಂದರೆ ಯಾವ ಯಾವ ಸಬ್ಜೆಕ್ಟ್ಸ್ ಇರುತ್ತೆ ಅಂತ ಮಾತ್ರ ಕೊಟ್ಟಿದ್ದಾರೆ. ಸಿಲೆಬಸ್ ಬಿಟ್ಟ ಮೇಲೆ ನಿಮಗೆ ಯಾವ ಯಾವ ಟಾಪಿಕ್ಸನ್ನು ನೀವು ಕವರ್ ಮಾಡಬೇಕು ಅನ್ನುವಂತಹ ಐಡಿಯಾ ಬರುತ್ತೆ. ಇದು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್. ಚೆನ್ನಾಗಿ ಓದಿ, ಚೆನ್ನಾಗಿ ಮಾಡಿ. ಬಾಯ್ ಬಾಯ್.